ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮಸಾಲೆ ಚಾಯ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಸೋಂಪು ತೊಗೊಂಡಿದ್ದೀನಿ 3 ಸ್ಪೂನು. ರೆಸ್ಟೋರೆಂಟಲ್ಲಿ, ಕಾಫಿ ಟೀ ಶಾಪಲ್ಲಿ ಆಚೆ ಕಡೆ ಹೋಗಿ ಕುಡಿಯೋ ಬದಲು, ಅಷ್ಟು ದುಡ್ಡು ಕೊಟ್ಟು ಕುಡಿಯೋ ಬದಲು ಮನೆಯಲ್ಲೇ ಆರಾಮಾಗಿ ಟೆನ್ಷನ್ ಇಲ್ಲದೆ ಆ ಪೌಡ್ರ್ ಮಾಡ್ಕೊಬಿಟ್ರೆ ಆರಾಮಾಗಿ ಎಲ್ಲರೂ ಮನೆಯವರೆಲ್ಲ ಮಾಡ್ಕೊಂಡು ಕುಡಿಬೋದು. ನೋಡಿ, ಏಲಕ್ಕಿ ತೊಗೊಂಡಿದ್ದೇನೆ, ಒಣಶುಂಠಿ ತೊಗೊಂಡಿದ್ದೇನೆ. ಇದಕ್ಕೆ ಒಣಶುಂಠಿನ ಇದು ಡ್ರೈ ಪೌಡ್ರು ಮಾಡ್ಕೊತಾ ಇರೋದಲ್ವ ನಾವು, ಡ್ರೈ ಮಿಕ್ಸ್ ಪೌಡ್ರು. ಅದಕ್ಕೆ ನಾನೆಲ್ಲ ಡ್ರೈ ಹಾಕೋತಾ ಇದ್ದೀನಿ. ಚಕ್ಕೆ ತೊಗೊಂಡಿದ್ದೀನಿ 2 ಇಂಚು. ನಾನು ಕಮ್ಮಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ 1 ಸ್ಪೂನು, ಮತ್ತು ಲವಂಗ ತೊಗೊಂಡಿದ್ದೇನೆ 1/2 ಟೀ ಸ್ಪೂನು. ಚಕ್ಕೆ ಲವಂಗ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸ್ಪೈಸಿಯಾಗಿರುತ್ತೆ ಮತ್ತು ಕುಡಿಯೋವಾಗ ಚೆನ್ನಾಗಿರಲ್ಲ. ನೋಡಿ, ಶುಂಠಿನ ನಾನು ಜಜ್ಕೊಂಡು ತಗೊಬಂದಿದ್ದೀನಿ, ಯಾಕಂದರೆ ಇದು ಫ್ರೈ ಮಾಡಿ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು, ಅದಕ್ಕೋಸ್ಕರ. ಒಂದೇ ಒಂದು ಸ್ಟಾರ್ ಫ್ಲವರ್ ತೊಗೊಂಡಿದ್ದೇನೆ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ಟಾರ್ ಫ್ಲವರ್ ಹಾಕಿದ್ರೆ. ನೋಡಿ, ಇದು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು. ಈ ಥರ ನೀವು 3 ತಿಂಗಳಿಗೊಂದ್ಸಲಿ 6 ತಿಂಗಳಿಗೊಂದ್ಸಲಿ ಈ ಥರ ಮಾಡಿ ಇಕ್ಕೋಬಿಟ್ರೆ ತುಂಬ ಟೀ ಮಾಡುವಾಗ 1 ಸ್ಪೂನು ಹಾಕ್ಕೊಂಡು, ಇಲ್ಲ ಕಮ್ಮಿ ಮಾಡೋಂಗಿದ್ರೆ ಸ್ವಲ್ಪ ಹಾಕ್ಕೊಂಡು ಕುಡಿದ್ರೆ ಮಸಾಲೆ ಚಾಯ್ ನೀವು ಟೆನ್ಷನಿಂದ ಆಫೀಸಿಂದ ಬರೋವಾಗ, ತಲೆನೋವಿದ್ದಾಗ, ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿ ಕೊಟ್ಟರೆ ನೀವು ಟೀನ ತುಂಬ ಇಷ್ಟಪಟ್ಟು ಕುಡಿತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಈ ಥರ ಡ್ರೈ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನು ಮನೆಗೆ ಮಾಡಿರೋದು ಇದೆ, ಇದು ವೀಡಿಯೋಗೋಸ್ಕರ ಇದು ಸ್ವಲ್ಪ ಮಾಡಿರೋದು ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇದು ಫುಲ್ ತಣ್ಣಗೆ ಬಿಡೋಣ. ಇದು ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಬರಬೇಡಿ, ಯಾಕಂದರೆ ಇದು ತೇವಾಂಶ ಆಗುತ್ತೆ, ಬಿಸಿಗೆ ತೇವಾಂಶ ಆಗುತ್ತೆ. ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಫುಲ್ ತಣ್ಣಗಾಗಲಿ, ಆಮೇಲೆ ಡ್ರೈ ಪೌಡ್ರು ಮಾಡ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ಬೇಕಾದರೂ ಮಾಡ್ಕೊಂಡು ಇಕ್ಕೋಬೋದು. ಇದನ್ನು ಏನೂ ಇಲ್ಲ, ಫ್ರಿಜ್ಜಲ್ಲೇ ಇಟ್ಕೋಬೇಕಂತ ಏನಿಲ್ಲ. ಆಚೆ ಕಡೆನೂ ಫ್ರಿಜ್ ಇಲ್ಲ ಅಂದ್ರೂ ಆಚೆ ಕಡೆ ಇಟ್ಕೋಬೋದು. ಒಂದು ಗಾಜಿನ ಬಾಟ್ಲ್ ಸಹಾಯದಿಂದ ಇಟ್ಕೋಬೋದು ನೀವು. ಇದನ್ನು ಪೌಡ್ರ್ ಮಾಡ್ಕೊಬರ್ತೀನಿ. ಇದು ತರಿ ಇದ್ರೂ ಏನೂ ಆಗಲ್ಲ, ತುಂಬ ಟೇಸ್ಟಾಗಿರುತ್ತೆ. ತರಿ ಇದ್ರೂ ಫುಲ್ ಪೌಡ್ರು ಆಗಿಲ್ಲ ಅಂತ ಹೇಳ್ಬಿಟ್ಟು ಏನು ವೆರಿ ಮಾಡ್ಕೋಬೇಡಿ. ತರಿ ಇದ್ರೂ ಪರವಾಗಿಲ್ಲ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಇಷ್ಟು ಇದಕ್ಕೆ ನೋಡಿ ತರಿ ಆಗಿದೆ. ಒಂದು ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು 3 ತಿಂಗಳಿಗೊಂದ್ಸಲ ಈ ಥರ ಮಾಡ್ಕೊಂಡು ಇಟ್ಕೊಬಿಡ್ತೀನಿ ಇದನ್ನು. ನೋಡಿ, ಫ್ಲೇವರ್ ತುಂಬ ಘಮ ಅಂತ ಬರ್ತಾ ಇದೆ, ಮತ್ತು ಫ್ಲೇವರ್ ಕುಡಿಯೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಮಸಾಲ ಚಾಯ್. ಇವಾಗ ಚಾಯ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀರು ಹಾಕೋತಾ ಇದ್ದೇನೆ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ, ಎಷ್ಟು ಗ್ಲಾಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಗ್ಲಾಸ್ ಆಗಂಗೆ ನಾನು ಮಾಡ್ತಾಯಿದ್ದೀನಿ. ನೋಡಿ, 2 ಸ್ಪೂನು ನಾನು ರೆಡ್ ಲೇಬಲ್ ಟೀ ಪುಡಿ ನಾನು ಯೂಸ್ ಮಾಡೋದು. ರೆಡ್ ಲೇಬಲ್ ಟೀ ಪುಡಿ, ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಗೆ ಯಾವ್ದು ಯೂಸ್ ಮಾಡ್ತೀರಾ ಆ ಟೀ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು. ಸಕ್ಕರೆ 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. 2 ಗ್ಲಾಸ್ ಟೀಗೆ 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ನಾವು ಕುದ್ದಷ್ಟು ತುಂಬ ರುಚಿಯಾಗಿ ಬರುತ್ತೆ ಟೀ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಹಾಲು ಹಾಕೋತಾ ಇದ್ದೇನೆ, ಗಟ್ಟಿ ಹಾಲಿದು, ನೀರೇನು ಮಿಕ್ಸ್ ಮಾಡಿಲ್ಲ, ಹಾಲು ಹಾಕೋತಾ ಇದ್ದೇನೆ. ನೋಡಿ, ನಿಮಗೆ ಲೈಟಾಗಿ ಬೇಕು, ನಿಮಗೆ ಡಾರ್ಕ್ ಬೇಕಂತ ಹೇಳಿದ್ರೆ ಜಾಸ್ತಿ ಹಾಕೋಬೇಡಿ, ಹಾಲನ್ನ ಕಮ್ಮಿ ಹಾಕೋಬೋದು. ನೋಡಿ, ಚೆನ್ನಾಗಿ ಕುದಿಬೇಕು ಇದನ್ನು. ಟೀ ಪೌಡ್ರು ಅದೆಲ್ಲ ಚೆನ್ನಾಗಿ ಕುದಿಬೇಕು. ಇನ್ನೂ ಒಂದು ಗಮನಿಸಿದ್ದೀರಾ, ಆ ಪೌಡ್ರು ನಾನು ಇನ್ನೂ ಹಾಕಿಲ್ಲ. ನಾನು ಇವಾಗ ಹಾಕ್ತೀನಿ, ಎಂಡಿಂಗಲ್ಲಿ ಹಾಕಬೇಕು. ಅದನ್ನು ತುಂಬ ರುಚಿ ಬರುತ್ತೆ ಈ ಥರ. ಜಾಸ್ತಿ ಎಲ್ಲ ಕುದಿಸಾದ್ಮೇಲೆ ಲಾಸ್ಟಲ್ಲಿ ಕೊನೆಯದಾಗಿ ನೀವು ಪೌಡ್ರು ಹಾಕೋ ಒಂದು ಕುದಿಸ್ಕೊಳ್ಳಿ. ನೋಡಿ, 1/4 ಟೀ ಸ್ಪೂನ್ ಹಾಕೋತಾ ಇದ್ದೀನಿ ನಾನು. 2 ಗ್ಲಾಸ್ಗೆ ಟೀಗೆ 1/4 ಟೀ ಸ್ಪೂನ್ ಹಾಕೋತಾ ಇದ್ದೇನೆ ಅಷ್ಟೇ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಜಾಸ್ತಿ ಮಸಾಲ ಚಾಯ್ ಆಗಿಬಿಡುತ್ತೆ. ಇದು ಲೈಟಾಗಿದ್ರೂ ತುಂಬ ಟೇಸ್ಟ್ ಕೊಡುತ್ತೆ. ಕುಡಿಯೋವಾಗ ಬಾಯಿಗೆ ತುಂಬ ರುಚಿ ಕೊಡುತ್ತೆ, ನಾಲಿಗೆಗೆ.
ಈ ಥರ ಮಾಡ್ಕೊಬಿಟ್ರೆ ನೀವು ಟೆನ್ಷನ್ ಇದ್ದಾಗ ಈ ಥರ ಮಾಡ್ಕೊಂಡು ಕುಡೀರಿ, ಮತ್ತು ತಲೆನೋವು ಇದ್ದಾಗ ಈ ಥರ ಮಾಡ್ಕೊಂಡು ಕುಡೀರಿ, ಗೆಸ್ಟ್ ಬಂದಾಗ ಈ ಥರ ಮಾಡಿ ಕೊಡಿ. ತುಂಬ ಚೆನ್ನಾಗಿರುತ್ತೆ ಟೀನ. ಕೋಲ್ಡು ಕೆಮ್ಮು, ಇವಾಗಂತೂ ಚಳಿ ಟೈಮು, ಕೋಲ್ಡು ಕೆಮ್ಮು ಅದೆಲ್ಲ ಬರ್ತಾ ಇರುತ್ತೆ. ಈ ಥರ ಮಾಡ್ಕೊಂಡು ಕುಡಿತಾ ಇರಿ, ಯಾವುದು ಕೋಲ್ಡು ಕೆಮ್ಮು ಬರಲ್ಲ ನಿಮಗೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು ನಿಮಗೆಲ್ಲರಿಗೂ.